ಪಕ್ಷದ ತಾಲೂಕಾಧ್ಯಕ್ಷರಂಥ ಕೆ ಯಲ್ಲಪ್ಪನ ನಾನು ಇದೇ ಚಾಕುಂಡಿ ಗ್ರಾಮದ ಭಗವಾನ್ ಬುದ್ಧನ ಜಯಂತಿಯನ್ನು ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ಜನರು ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಹಾಗೂ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು. ಈ ತಾಲೂಕಿನ ಎಲ್ಲ ನಾಗರಿಕರು, ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿಯರು, ನನ್ನ ತಾಯಿಯಂದರು, ನನ್ನ ತಂದೆಯವರು ಈ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಕಡೆಯ ನಡಿಗೆಯಲ್ಲಿ ಭಗವಾನ್ ಬುದ್ಧನ ಅವರನ್ನು ನಂಬಿ ಭಗವಾನ್ ಬುದ್ಧಕ್ಕೆ ಅವರು ಸಾಯೋ ಸಿದ್ಧನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧನ ಅವರ ಕೊನೆಯ ಗಳಿಗೆಯಲ್ಲಿ ಇನ್ನೊಂದು ತಿಂಗಳಲ್ಲಿ ಸಾಯ್ತಾರೆ ಅಂದಾಗ ಲಕ್ಷಾಂತರ ಜನರಲ್ಲಿ ಆ ಸಭೆಯಲ್ಲಿ ಭಗವಾನ್ ಬುದ್ಧನ ಮತದಾರಕ್ಕೆ ಅವರು ಸೇರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಂತಂದರೆ ಅವ್ರ ಮೊದಲನೇ ಗುರುಗಳು ಭಗವಾನ್ ಬುದ್ಧ ಅವರು, ಎರಡನೇ ಅವರು ಜೊತೆ ಮಕ್ಕಳು. ಅದರಿಂದ ಅದೇ ರೀತಿಯಾಗಿ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ನಾಗರಿಕರು, ಎಲ್ಲ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು. ಅದೇ ರೀತಿಯಾಗಿ ನಮ್ಮ ಸಿ ಕೆ ರಾಮಣ್ಣವರು ರಾಜ್ಯ ಕಾರ್ಯಕರ್ತ ಸಮಿತಿ ಬಹುಜನ ಸಮಾಜ ಪಕ್ಷದ ಸದಸ್ಯರು ಹಾಗೂ ಹಲವಾರು ಜನ ಭಗವಾನ್ ಬುದ್ಧನ ಜ್ಞಾನಿಗಳಾಗಬೇಕು. ಇನ್ನು ಮುಂದೆ ನಾವು ಕೂಡ ಭಗವಾನ್ ಬುದ್ಧನ ಅನಿವಾರ್ಯಗಳಾಗ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ನಡೆಯಲ್ಲಿ ಅವ್ರ ಗೂಡಾಷ್ಟು ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ಗೂಡಾಷ್ಟು ಕೂಡ ನಾವು ತ್ಯಾಗ ಮಾಡೋಕ್ಕಾಗೋದಿಲ್ಲ. ನಾವು ಕೂಡ ಇದ್ರ ಮೇಲೆ ಭಗವಾನ್ ಬುದ್ಧ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ಹಚ್ಕೊಂಡಿದ್ರು, ಅದೇ ರೀತಿ ನಾವು ಕೂಡ ಭಗವಾನ್ ಬುದ್ಧನ ಆಶ್ರಮದಲ್ಲಿ ನಾವು ಸೇರೋಣ ಅಂತೇಳಿ ನನಗೆ ಇಲ್ಲಿ ಬರ್ತಾರೆ ಸಂತೋಷ ಆಯಿತು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧನ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸುವಂತೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಆತ್ಮೀಯ ಸ್ನೇಹಿತರೆ, ಇವತ್ತು ಆನೇಕಲ್ ತಾಲೂಕು ಸರ್ಜಾಪುರದಲ್ಲಿ ಕ್ಯಾಂಪ್ನಲ್ಲಿ ತಮ್ಮ ಗಿರಿಯಲ್ಲಿ ಇರುವಂಥ ವಿಶ್ವಶಾಂತಿ ಮಹಾಭಾರತದಲ್ಲಿ ನಮ್ಮ ಸ್ನೇಹಿತರು ಮಹಾತ್ಮ ಸೇರಿ ಮುಂದಿನ ತಾರೀಕು ಬುದ್ಧ ಪೂರ್ಣಿಮೆ ವಿಚಾರವಾಗಿ ಇವತ್ತು ಸಾರ್ವಜನಿಕರಿಗೆ ಮನವಿ ಅಂದರೆ ಬುದ್ಧ ಪೂರ್ಣಿಮೆಯನ್ನು ಈಗಾಗಲೇ ಸ್ಥಳದಲ್ಲಿ ಸುಮಾರು ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಶೋಷಕ ಸಮುದಾಯಗಳು ಮತ್ತು ಬಹುಜನ ಸಮಾಜ ಸಂಘಟನೆಗಳು, ದಲಿತ ಸಂಘಟನೆಗಳು, ಬಾಬಾ ಸಾಹೇಬರ ಅನುಯಾಯಿಗಳು, ನಮಗೆ ಬಾಬಾ ಸಾಹೇಬರೇ ನಮಗೆ ಮೊದಲನೇ ನಾಯಕರು ಮತ್ತು ಮೊದಲನೇ ಗುರುಗಳು. ಅವ್ರ ಮೂಲಕ ನಾವು ಗೌತಮ ಬುದ್ಧನ ಒಂದು ಮಾರ್ಗದರ್ಶನ, ಅವ್ರ ವಿಚಾರ, ನಮ್ಮ ಹಿರಿಯರು ಮತ್ತು ನಾವು ನಿರಂತರವಾಗಿ ಈ ಸ್ಥಳದಲ್ಲಿ ಬೌದ್ಧ ಯುಗದಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿರೋದು ಇಡೀ ತಾಲೂಕಿಗೆ ಗೊತ್ತಿರೋ ವಿಚಾರ. ಒಂದು ಮನವಿ ಏನಂದರೆ, ಇವತ್ತು ಇಡೀ ಜಗತ್ತಿಗೆ ಗೌತಮ ಬುದ್ಧ ಶಾಂತಿ, ಕರುಣೆ ಮತ್ತು ಮಮತೆ ಕೊಟ್ಟಂಥ ಮಹಾನ್ ಭಾವ. ಅವರದ್ದೇ ಇವತ್ತು ಇಡೀ ಪ್ರಪಂಚ ಏನಾದರೂ ನೆಮ್ಮದಿ ಶಾಂತಿ ಇದೆ ಅಂದರೆ ಅದು ಮೊಟ್ಟ ಮೊದಲವಾಗಿ ಈ ಭೂಮಿ ಮೇಲೆ ಕೊಟ್ಟಂಥ ಸಂದೇಶ ಗೌತಮ ಬುದ್ಧ. ಅದಕ್ಕೆ ನಮ್ಮ ಟ್ರಸ್ಟಿನ ವತಿಯಿಂದ ನಮ್ಮ ವೇದಿಕೆ ಪರವಾಗಿ ಇವತ್ತು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಬುದ್ಧನ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಒಂದು ಸಂದೇಶ ಏನು ಕೊಡೋದಂದರೆ, ಎಲ್ಲರೂ ಸಹ ಒಂದೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಭಾಗವಹಿಸಬೇಕು. ಏನು ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಬುದ್ಧನ ಅನುಯಾಯಿಗಳು ಹೆಚ್ಚು ಇವತ್ತು ತಾಲೂಕು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಂದಿಲ್ಲಿ ಭಾಗವಹಿಸಿ ಬುದ್ಧ ಪೂರ್ಣಿಮೆಗೆ ನಾವು ಮಾಡ್ತಕ್ಕಂಥ ಏನು ನಮ್ಮ ಪಿತೃಗಳ ಮೂಲಕ ನಾವು ಏನು ಪ್ರೇರಣೆ ಮಾಡ್ತೀವಿ, ಆ ಪ್ರೇರಣೆಯಲ್ಲಿ ಭಾಗವಹಿಸಿ ನಾವು ಪಾಪ ಪುಣ್ಯ ಕರ್ಮ ಏನೇ ಮಾಡಿದ್ವಿ ಅವತ್ತೊಂದು ದಿನ ಬಂದು ಬುದ್ಧನ ಮಗ ನೋಡಿ ಆ ಪ್ರೇಯರ್ ಮಾಡಿ ಭಾಗವಹಿಸ್ಕೊಂಡ್ರೆ
ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬಾಧೆ ಇರಲಿ, ಎಷ್ಟೇ ನೋವಿರಲಿ, ಕನಿಷ್ಠ ಪಕ್ಷ ನನಗೆ ನಮ್ಮ ಶರೀರ ನಮಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ವಿಚಾರ ಇರುತ್ತೆ. ನಮ್ಗೆ ಗೊತ್ತಿದೆ ಈ ತಾಲೂಕಿನಾದ್ಯಂತ ಈಗಾಗಲೇ ಎಷ್ಟೋ ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲ ಈಗಾಗಲೇ ನಮ್ಮ ಆತ್ಮೀಯ ಸ್ನೇಹಿತರು ಬೈಗಳಲ್ಲಿ ಮತ್ತು ನಮ್ಮ ಅಣ್ಣ ಮೌಳಿಸಿದ್ದವರು ಅನೇಕರು ಈ ಟ್ರಸ್ಟಲ್ಲಿ ಇದ್ದಾರೆ. ನಮ್ಮ ಟ್ರಸ್ಟಿನ ಅಧ್ಯಕ್ಷ ಡಾಕ್ಟ್ರು, ಟ್ರಸ್ಟಿನ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಕೂಡ ಸತತವಾಗಿ ನಿರಂತರವಾಗಿ ಈ ಭಾಗದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಕಾಪಾಡತಕ್ಕಂಥ ಸ್ಥಳ ಇದು. ಈ ಸ್ಥಳಕ್ಕೆ ಬಂದು ಎಲ್ಲರೂ ಶೋಷಿತ ಸಮುದಾಯಗಳು, ಈ ತಾಲೂಕಿನ ಬಹುಜನ ಸಮಾಜ, ಈ ತಾಲೂಕಿನ ಅನ್ಟಚಬಲ್ ಜನ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಕ್ಕಳು, ಮಹಿಳೆಗಳು, ಫ್ಯಾಮಿಲಿ ಸಮೇತ ದೊಡ್ಡವರು, ಚಿಕ್ಕವರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದರೆ ನಿಮಗೆ ಅದೇನು ಗೊತ್ತಾಗುತ್ತೆ. ನಮ್ಮ ಟ್ರಸ್ಟ್ ವತಿಯಿಂದ ಇದೊಂದು ಕರೆ, ಈ ತಾಲೂಕಿನಲ್ಲಿ, ಈ ತಾಲೂಕಿಗೆ, ಜಗತ್ತಿಗೆ ಇದೊಂದು ಕರೆ. ನಾವು ಎಲ್ಲೆಲ್ಲ ಹೋಗ್ತೀವಿ, ಎಲ್ಲೆಲ್ಲ ಬರ್ತೀವಿ, ಆದರೆ ಇಲ್ಲಿ ಬಂದು ಹೋಗೋದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ. ಇಲ್ಲಿ ಬಂದು ಪ್ರೇಯರ್ ಮಾಡೋದು ಅತ್ಯಂತ ಶ್ರೇಷ್ಠವಾದ ಪ್ರೇಯರು. ಇಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ, ಕರುಣೆ ಇದೆ. ದಯಮಾಡಿ ಎಲ್ಲರೂ ಭಾಗವಹಿಸಬೇಕಂತೇಳಿ ನಾವು ಇವತ್ತು ನಮ್ಮ ಮಹಾಬೋಧಿ ಸೊಸೈಟಿಯಲ್ಲಿ ಮಹಾಬೋಧಿ ಕುಳಿತು ನಮ್ಮ ಸ್ನೇಹಿತರನ್ನ ಸೇರಿ ಈ ತಾಲೂಕಿನ ಜನತೆಗೆ, ಶೋಷಿತ ಸಮುದಾಯಗಳಿಗೆ, ಈ ತಾಲೂಕಿನ ವಿದ್ಯಾರ್ಥಿಗಳಿಗೆ, ಹೋರಾಟಗಾರರಿಗೆ ಎಲ್ಲರೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ನಿಮಗೆ ಒಳ್ಳೆಯದು ಮಾಡಿ ಅಂತ ಹೇಳಿ ಮಾತಾಡ್ತೀನಿ. ಜೈ ಹಿಂದ್. ನನ್ನ ಹೆಸರು ದೇವರಾಜ್ ಅಂತ. ಈ ಆನೇಕಲ್ ತಾಲೂಕಿನಲ್ಲಿ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಏನು ಆನೇಕಲ್ ತಾಲೂಕಿಗೆ ಸಿದ್ದಾಪುರ ಬಳಿ ತ್ಯಾಗನಹಳ್ಳಿಯಲ್ಲಿ ಒಂದು ಟ್ರಸ್ಟ್ ಅಂತೇಳಿ ಈ ಒಂದು ಟ್ರಸ್ಟ್ನ ಉಸ್ತುವಾರಿ ತಗೊಂಡಿರ್ತಕ್ಕಂಥ ನಮ್ಮ ರವೀಂದ್ರ ಹಾಗೂ ಇನ್ನೂ ಹಿರಿಯ ಪದಾಧಿಕಾರಿಗಳು ಅನೇಕರು ಈ ಒಂದು ಭಾಗದಲ್ಲಿ ಒಂದು ಶಾಂತಿ ನೆಮ್ಮದಿ ಏನಿವತ್ತು ಈ ಒಂದು ಗ್ರಾಮದಲ್ಲಿ ಅನೇಕ ಅನ್ಯಾಯಗಳಿಂದ ಹಿಡಿದು ಇವತ್ತೇನು ಬಾಬಾ ಸಾಹೇಬರು ವಿಶ್ವಕ್ಕೆ ಇವತ್ತು ಈ ಪ್ರಜಾಪ್ರಭುತ್ವಕ್ಕೆ ಒಂದು ನೆಮ್ಮದಿಯನ್ನು, ಈ ಬದುಕನ್ನು, ಒಂದು ಕಾನ್ಸ್ಟಿಟ್ಯೂಷನ್ನ ತಂದುಕೊಟ್ಟಿದ್ದಾರೆ. ಇವತ್ತೆಲ್ಲ ನಾವು ಈ ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಏನು ಗೌತಮ ಬುದ್ಧರಿದ್ದಾರೆ, ಇವತ್ತು ಇಡೀ ದೇಶಾದ್ಯಂತ ಮೇ 1ನೇ ತಾರೀಕು ಏನು ಕಾರ್ಮಿಕರ ದಿನಾಚರಣೆ ಅಂತ ಇದೆ, ಆವತ್ತಿನ ದಿನ ಹುಣ್ಣಿಮೆ, ಬೌದ್ಧ ಹುಣ್ಣಿಮೆ ದಿನ ಇವತ್ತು ಈ ಆನೇಕಲ್ ಭಾಗದಲ್ಲಿ, ಈ ತಾಲೂಕಿನಲ್ಲಿ, ಈ ಒಂದು ತ್ಯಾಗನಹಳ್ಳಿಯಲ್ಲಿ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟ್ಗೆ ಇಡೀ ಸಮಾಜ, ಅವರಿವರೆನ್ನದೇ ಇಡೀ ಸಮಾಜ, ಮಕ್ಕಳಿಂದ ಹಿಡಿದು, ವಿದ್ಯಾವಂತರಿಂದ ಹಿಡಿದು, ಈ ಹಿರಿಯರಿಂದ ಹಿಡಿದು, ಈ ಸಮಾಜ ಏನು ಈ ಭಾಗಗಳಲ್ಲಿ ಇದ್ದಾರೆ, ಎಲ್ಲರೂ ಎಲ್ಲೋ ಒಂದು ಗುಡಿಗೆ ಹೋಗಿ ಒಂದು ಪೂಜೆ ಮಾಡಿ, ಒಂದು ಇದು ಮಾಡಿ ಶಾಂತಿಯನ್ನು ತಗೊಂಡು ಬರ್ತಾರೆ. ಈಗ ನಾನು ಭಾಳ ವರ್ಷಗಳಾಗಿತ್ತು ಇಲ್ಲಿ ಬಂದು. ಈಗ ಅನಿವಾರ್ಯವಾಗಿ ನೋಡಿ, ಈಗ ನನಗೆ ಏನೋ ಒಂದು ಇದು ಪರಮಾತ್ಮ ಬುದ್ಧನೇ ಏನೋ ತರ್ಸ್ಕೊಂಡಾನೆ ಇಲ್ಲಿ, ಎಲ್ಲೋ ಇದ್ದೆ, ಇಲ್ಲಿಂದ ನಾನು ಬಂದೇ ಇದೆ. ಇಲ್ಲಿ ಬಂದ ತಕ್ಷಣ ಒಂಥರ ವಾತಾವರಣ, ಒಂದು ಕುತ್ಕೊಂಡು ಏನೋ ಒಂಥರ ನೆಮ್ಮದಿ ಸಿಗ್ತಾಯಿದೆ, ಭಾಳ ಚೆನ್ನಾಗಿದೆ. ಒಂದು ನೆಮ್ಮದಿ, ಸುಖ, ಶಾಂತಿ. ಎಲ್ಲೋ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಇಲ್ಲಿ ಬಂದು ಕುತ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಲ್ಲೆಲ್ಲ ಒಂದು ಕಡೆ ಶಾಂತಿ ಸಿಗ್ತದೆ ಅಂತ ನಾನಲ್ಲೂ ಭಾವಿಸ್ತೀನಿ. ಇವತ್ತು ಏನು ಈ ತಾಲೂಕಲ್ಲಿ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಇವತ್ತು ಏನು ವಿಶ್ವ ಮಾನವ ಗೌತಮ ಬುದ್ಧರಿದ್ದಾರೆ, ಈ 1ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಈ ತಾಲೂಕಲ್ಲಿ ಕಾರ್ಯಕ್ರಮ ಆಗಲಿ, ಯಶಸ್ವಿಯಾಗಲಿ, ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗದಿಂದ ಜನ ಬರಲಿ, ಈ ತಾಲೂಕಿನಲ್ಲಿ ಬುದ್ಧ ವಿಹಾರ ಈ ತ್ಯಾಗನಹಳ್ಳಿಯಲ್ಲಿ ಇದೆ ಅಂತೇಳಿ ಈ ತಾಲೂಕಿಗೆ ಗೊತ್ತಾಗಲಿ, ಇನ್ನು ಮುಂದಕ್ಕೆ ಇನ್ನೂ ಒಂದು ಹೆಚ್ಚಿಗೆ ಅಭಿವೃದ್ಧಿಯನ್ನಾಗಲಿ, ಆ ಭಗವಂತನ ಗೌತಮ ಬುದ್ಧನಲ್ಲಿ ಇವತ್ತು ನಾನು ಕೂಡ ಬೇಡ್ಕೊಳ್ತಾ ಇದ್ದೀನಿ. ಆಗಲಿ, ಒಳ್ಳೆಯದಾಗಲಿ. ಇದಕ್ಕೆ ಏನು ಕಷ್ಟಪಟ್ಟು ಸಾಮಾಜಿಕವಾಗಿ ಏನು ಇದಕ್ಕೆ ದುಡಿತಾ ಇದ್ದಾರೆ ಅವರು ಕೂಡ ಆ ಪರಮಾತ್ಮನ ಗೌತಮ ಬುದ್ಧ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡಿ ಇನ್ನೂ ಒಂದು ಉತ್ತಮ ಮಟ್ಟದಲ್ಲಿ ಇದನ್ನು ಕೊಂಡೊಯ್ಯಲಿ ಅಂತ ಹೇಳಿ ನಾನು ಕೂಡ ಈ ಟ್ರಸ್ಟ್ನವರಿಗೆ ಆಶಿಸ್ತಾ ಈ ಕಾರ್ಯಕ್ರಮ 1ನೇ ತಾರೀಕು ಯಶಸ್ವಿಯಾಗಲಿ ಅಂತ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಅಂತ ನಾನು ಕೂಡ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಕರೆದು ಈ ಒಂದೆರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರೂ ಮನಸ್ಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಬುದ್ಧ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ವಿಶ್ವಕ್ಕೆ ಶಾಂತಿಯನ್ನು ಬಯಸಿದಂಥ ಭಗವಾನ್ ಬುದ್ಧರ 2570ನೇ ಜನ್ಮದಿನವನ್ನು ಮೇ 1, 5, 2026ರಂದು ಈ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ವೈಶಾಖ ಬುದ್ಧ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಅಂಬೇಡ್ಕರ್ ಅವರ ಚಿಂತನೆಯ ಬೆಳಕಿನಲ್ಲಿ
ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು, ಬೌದ್ಧ ಕುಟುಂಬದವರು, ಮನುಷ್ಯತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಮಾನವೀಯ ಮನಸ್ಸುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಕುಟುಂಬ ಪರಿವಾರ ಸಮೇತ ಒಂದು ಕಾರ್ಯಕ್ರಮವನ್ನು ಯಶಸ್ಸನ್ನು ಗೊಳಿಸ್ಕೊಡ್ಬೇಕು. ನಾವೆಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡ ಕನಸಿನ ಕಡೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಾನ್ ಬುದ್ಧರ ಪಂಚಶೀಲವನ್ನು ಮತ್ತು ಭಗವಾನ್ ಬುದ್ಧರ ತಿಸರಣ ಮತ್ತು ಪಂಚಶೀಲವನ್ನು ಎಲ್ಲರೂ ಸಹ ಪಡ್ಕೊಳ್ಳೋದ್ರ ಮುಖಾಂತರ ಮುಂದಿನ ಬದುಕಿಗೆ ಒಳ್ಳೆಯ ಬದುಕನ್ನು ನಡೆಸಲಿಕ್ಕೆ ನಾವೆಲ್ಲರೂ ಸಹ ಇದನ್ನು ಆಗುವಂತಹ ಸಂದರ್ಭದಲ್ಲಿ ನಾನು ತಾಲೂಕಿನ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತಾ ಎಲ್ಲರೂ ಸಹ ಕಾರ್ಯಕ್ರಮ ಆಗಮಿಸಬೇಕೆಂದು ಪ್ರೀತಿಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್.